ಇನ್ನು ಬಿಜೆಪಿಯಲ್ಲಿ ಚಿಕ್ಕಬಳ್ಳಾಪುರ ಎಂಪಿ ಟಿಕೆಟ್ಗಾಗಿ ಭಾರೀ ಲಾಬಿ ನಡೀತಾ ಇದೆ. ದೇವೇಗೌಡರ ಆಶೀರ್ವಾದ ಇದ್ರೆ ಜೆಡಿಎಸ್ನಿಂದ ಸ್ಪರ್ಧಿಸಬಹುದು. ನನ್ನ ಮಗ ಕೂಡ ಚಿಕ್ಕಬಳ್ಳಾಪುರ ಎಂಪಿ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಅಂತೇಳಿ ಡಾಕ್ಟರ್ ಸುಧಾಕರ್ಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ಬಿಜೆಪಿ ಪಕ್ಷದ ಹಿರಿಯರ ಬಳಿ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೇನೆ. ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಬಹುಶಃ ಜೆಡಿಎಸ್ ಅಭ್ಯರ್ಥಿ ಇರಬೇಕು ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರ ಬಗ್ಗೆ ಎಸ್ಆರ್ ವಿಶ್ವನಾಥ್. ಬಿಜೆಪಿ ನಾಯಕರು ಯಾರಿಗೆ ಟಿಕೆಟ್ ನೀಡ್ತಾರೋ ಅವರೇ ಅಭ್ಯರ್ಥಿ. ಬಿಎಸ್ವೈ, ವಿಜಯೇಂದ್ರ, ಅಮಿತ್ ಶಾ, ನಡ್ಡಾ ಅವರು ಹೆಸರನ್ನ ಹೇಳಬೇಕಾಗಿತ್ತು. ಸುಧಾಕರ್ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ರೆ ನಮದೇನೂ ಅಭ್ಯಂತರವಿಲ್ಲ ಅಂತ ಹೇಳಿ ಡಾಕ್ಟರ್ ಕೆ ಸುಧಾಕರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್. ನಿನ್ನೆ ನಮ್ಮ ಪಕ್ಷದ ಮುಖಂಡರು ಮಾಜಿ ಸಚಿವರಾದಂಥ ಸುಧಾಕರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ಮಾಧ್ಯಮದಲ್ಲಿ ಮತ್ತು ಕೆಲವು ಪತ್ರಿಕೆಗಳಲ್ಲೂ ಕೂಡ ನಾನು ನೋಡಿದೆ. JDSನ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ದೇವಮೂಲೆಯಿಂದ ಪೂಜೆಯನ್ನು ಮಾಡಿ ಪ್ರಚಾರವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಇಡೀ ದೇಶದಲ್ಲಿ ಇಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಒಬ್ಬ ಅಭ್ಯರ್ಥಿಯನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ನಮ್ಮ ರಾಷ್ಟ್ರೀಯ ಪಾರ್ಲಿಮೆಂಟ್ರಿ ಬೋರ್ಡಲ್ಲಿ ಕೂತ್ಕೊಂಡು ಇದು ತೀರ್ಮಾನ ಆಗ್ತಕ್ಕಂಥದ್ದು. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳಿನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು. ನನ್ನ ಮಗ ಅಲೋಕು ಕೂಡ 2 ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ಓಡಾಡ್ತಾ ಇದ್ದಾನೆ ಹೊರತು, ಮತ್ತು ಅವನು ಹೇಳ್ತಾ ಇರ್ತಕ್ಕಂಥದ್ದು ವರಿಷ್ಠರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಸೀಟ್ ಸಿಗಬಹುದು, ಬಿಡಬಹುದು, ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡಿ ಗೆಲ್ಲಿಸ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವೆಲ್ಲೂ ಕೂಡ ಅಪ್ಪಿತಪ್ಪಿ ನಾವೇ ಅಭ್ಯರ್ಥಿ ಅಂತ ಹೇಳ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಕ್ಷೇತ್ರದ ಜನತೆ ಯಾವುದಕ್ಕೆ ಗೊಂದಲಕ್ಕೆ ಒಳಗಾಗೋದು ಬೇಡ. ಅಧಿಕೃತವಾಗಿ ಸೆಂಟ್ರಲ್ ಪಾರ್ಲಿಮೆಂಟ್ ಬೋರ್ಡಲ್ಲಿ ತೀರ್ಮಾನ ಆಗ್ತದೆ. ಇವತ್ತು ನಮ್ಮ ಸೆಂಟ್ರಲ್ ಬೋರ್ಡ್ ಪಾರ್ಲಿಮೆಂಟ್ನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಯಾರದೇ ಇದನ್ನು ಅನೌನ್ಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿರ್ತಕ್ಕಂಥದ್ದು ಕೇಂದ್ರದಲ್ಲಿ ಆಗ್ತಕ್ಕಂಥದ್ದು. ಸೊ ಅಲ್ಲಿಯವರೆಗೂ ಯಾರು ಕೂಡ ಈ ಥರ ನಾನೇ ಅಭ್ಯರ್ಥಿ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ಕೇಂದ್ರದಿಂದ ಬಂದಿದೆ, ಇದ್ಯಾವುದು ಕೂಡ ಊಹಾಪೋಹ, ಇದ್ಯಾವುದು ಕೂಡ ನಮ್ಮ ಪಕ್ಷದಲ್ಲಿ ಆಗೋದಿಲ್ಲ. ಅಂತಿಮವಾಗಿ ಅವರು ತೀರ್ಮಾನವನ್ನು ಮಾಡಿದ ಮೇಲೇ ಅಧಿಕೃತ ಅಭ್ಯರ್ಥಿಗಳ ಘೋಷಣೆ ಆಗ್ತಕ್ಕಂಥದ್ದು. ಜೊತೆಯಲ್ಲಿ ಇಲ್ಲಿ JDS ಮತ್ತು BJP ಏನು ಹೊಂದಾಣಿಕೆ ಆಗಿದೆ, ಯಾವ ಕ್ಷೇತ್ರವನ್ನು ಯಾರಿಗೆ ಬಿಟ್ಟುಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇನ್ನೂ ತೀರ್ಮಾನ ಆಗಿಲ್ಲ. ಸೊ ಎಲ್ಲ ಆದಮೇಲೆ ಇದರ ತೀರ್ಮಾನ ಆಗ್ತದೆ ಅಂತಕ್ಕಂಥ ಮಾತನ್ನು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.